श्रोताओं के बाद आओ हमारे साथ चलो। हम वक्त बचाने निकले हैं, आओ हमारे साथ चलो। दस्तूर बचाने निकले हैं, आओ हमारे साथ चलो। मुल्क बचाने निकले हैं, आओ हमारे साथ चलो। मस्जिदें बचाने निकले हैं, आओ हमारे साथ चलो। इंसान बचाने निकले हैं, आओ हमारे साथ चलो। विरासत बचाने निकले हैं, आओ हमारे साथ चलो। पहचान बचाने निकले हैं, आओ हमारे साथ चलो। रोजगार बचाने निकले हैं। आओ हमारे साथ चलो। हम तंग है सीना दोस्ती से, आओ हमारे साथ चलो। हम तंग है सीना दोस्ती से, आओ हमारे साथ चलो। सरकार की गुंडागर्दी से, आओ हमारे साथ चलो। तो दूर खड़े हो पास चलो। आओ हमारे साथ चलो। संविधान बचाने निकले हैं, संविधान बचाने निकले हैं, आओ हमारे साथ चलो। हम वक्त बचाने निकले हैं, आओ हमारे साथ चलो। हम देश बचाने निकले हैं, आओ हमारे साथ चलो। हम वक्त बचाने निकले हैं, आओ हमारे साथ चलो। मदरसे बचाने निकले हैं, आओ हमारे साथ चलो। दस्तूर बचाने निकले हैं। आओ हमारे साथ चलो। ಈಗ ನಮ್ಮ ಮಧ್ಯೆ ಇನ್ನೂ ಸುಮಾರು ಜನ ಮಾತಾಡೋರು ಇದ್ದಾರೆ. ನಜ್ಮಾ ನಜೀರ್ ಅವರು ಹತ್ತಿರ ನಜ್ಮಾ ನಜೀರ್ ತಾವು ಸಮುದಾಯದವರು ಏನಿದ್ರು ಸೀನಿಯರ್ಸ್ ಜೂನಿಯರ್ಸ್ ಮಕ್ಕಳ ಸಮೇತ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ರೊಟೆಸ್ಟ್ ಬಗ್ಗೆ ಹೇಳಿ ಸರ್. ನೋಡಿ, ದಯವಿಟ್ಟು ಇದು ಪ್ರೊಟೆಸ್ಟ್ ಅಂದ್ರೆ ಇದು ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಏನ್ ಬರ್ದಿದ್ದಾರೆ ನಾವು ಫಸ್ಟ್ ತಿಳ್ಕೋಬೇಕು. ಈ ಸಂವಿಧಾನ ಬಂದ್ಬಿಟ್ಟು ಬರೀ ಮುಸ್ಲಿಮ್ಸ್ ಅವ್ರಿಗೆ, ಬರೀ ಹಿಂದೂ ಸಮಾಜಕ್ಕೆ, ಬರೀ ಬುದ್ಧ ಸಮಾಜಕ್ಕೆ, ಬರೀ ಕ್ರಿಶ್ಚಿಯನ್ ಸಮಾಜಕ್ಕೆ, ಬೇರೆ ಬೇರೆ ಕ್ಯಾಸ್ಟ್ಗಿಲ್ಲ, ಎಲ್ಲರಿಗೂ ಒಂದೇ ಸಂವಿಧಾನ. ಇದು ಬಂದ್ಬಿಟ್ಟು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಿಲ್ ಏನಿದೆ, ಇದು ನಮ್ಮ ದೊಡ್ಡವರು ಎಲ್ಲ ಇದು ಬಂದ್ಬಿಟ್ಟು ದಾನ ಮಾಡಿರೋದು. ದಾನ ಅಂದ್ರೆ ಏನು? ಅಷ್ಟು ತಿಳ್ಕೋಬೇಕು. ಅವ್ರಿಗೆ ಪರ್ಸನಲ್ ಪ್ರಾಪರ್ಟಿ ಅದು. ಅವ್ರ ಪರ್ಸನಲ್ ಪ್ರಾಪರ್ಟಿದಲ್ಲಿ ಅವ್ರ ಒಂದು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದಾನ ಮಾಡಿದ್ದಾರೆ. ಏನಕ್ಕೆ ದಾನ ಮಾಡಿರೋದು? ಯಾರು ಬಡವರು ಇದ್ದಾರೆ, ಅವ್ರಿಗೆ ತಂದೆ ತಾಯಿ ಇಲ್ಲ, ಆ ಚಿಕ್ಕ ಮಕ್ಕಳು ಇದ್ದಾರೆ, ಅವ್ರಿಗೆ ಅನ್ನ ಹಾಕ್ಬೇಕು, ಒಂದು ಹಾಸ್ಟೆಲ್ ನಡೆಸ್ಬೇಕು, ಒಂದು ಆಸ್ಪತ್ರೆ ಮಾಡಬೇಕು, ಒಂದು ಎಜುಕೇಶನ್ ಮಾಡಬೇಕು, ಎಲ್ಲ ಒಂದು ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಈ ದಾನದಲ್ಲಿ ಬಂದ್ಬಿಟ್ಟು ಇದು ನಮ್ಮ ಪರ್ಸನಲ್ ಪ್ರಾಪರ್ಟಿ. ಈ ಪರ್ಸನಲ್ ಪ್ರಾಪರ್ಟಿದಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ? ನೀವೇ ತಿಳ್ಕೊಳ್ಳಿ. ಈಗ ನೀವು ನಿಮ್ಗೆ ನ್ಯೂಸ್ ಚಾನೆಲ್ ಇದೆ, ನೀವು ನ್ಯೂಸ್ ಚಾನೆಲ್ ಮಾತಾಡ್ತಾರೆ, ನಾವು ಬಂದಿದ್ದೀವಿ. ಈ ನ್ಯೂಸ್ ಚಾನೆಲ್ ಬಂದ್ಬಿಟ್ಟು ನಿಮ್ದು, ನೀವು ಏನೋ ಕಷ್ಟ ಬಿದ್ಬಿಟ್ಟು ನೀವು ಮಾಡ್ಸಿದ್ದೀರಾ. ಮಾಡಿದ್ಮೇಲೆ ನಮಗ್ ಬೇಕು, ನಮಗೆ ಬೇಕು ಅಂದ್ಬಿಟ್ಟು ನೀವು ಫೇಸ್ ಮಾಡಿ ಪ್ರೆಷರ್ ಹಾಕಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ನಾವು ಇಂಪ್ರೂವ್ ಮಾಡ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ? ನೀವು ಹೇಳಿ ಸ್ವಾಮಿ. ಸರ್, ನಾವೊಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ. ಬಟ್ ಮುಸ್ಲಿಂ ಸಮುದಾಯದಲ್ಲಿ ಯಾರು ಹಿರಿಯ ಮುಖಂಡರು ಯಾರು ಮೀಟಿಂಗ್ ಮಾಡಿ ಒಂದು ರಾಜ್ಯ ಸರ್ಕಾರದಲ್ಲಿ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸಬಹುದಲ್ಲ ಸರ್? ಬಗೆಹರಿಸ್ತಾ ಇದ್ದಾರೆ. ನಮ್ಮ ಬಿಜೆಪಿ ಜಮೀನ್ ಅಹಮದ್ ಖಾನ್ ಸಾಹೇಬ್ರು ಅಂದಿಟ್ಟಿದ್ದಾರೆ, ಸದ್ಯಕ್ಕೆ ಮಿನಿಸ್ಟರ್ ಆಗಿದ್ದಾರೆ, ಗೊತ್ತಾಯ್ತಾ? ಅವರು 2 ವರ್ಷ 1 ವರ್ಷ ಆಗಿ 2 ವರ್ಷ ಮುಗ್ತಾ ಇದೆ. ಬೇಕಾದಷ್ಟು ಸಾಕಾದಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಬಳಿ ನೋಡಿ ಭೇದ ಭಾವ ಇಲ್ಲ. ಇವರು ಮುಸ್ಲಿಮ್ಸ್, ಇವರು ಹಿಂದೂಸ್, ಇವರು ಕ್ರಿಶ್ಚಿಯನ್ಸ್, ಇವರು ಬೇರೆ ಸಮಾಜ ಅಂದ್ಬಿಟ್ಟಿಲ್ಲ. ಅವ್ರ ಕಾನ್ಸ್ಟಿಟ್ಯೂಷನ್ ಹೋಗ್ಬಿಟ್ಟು ನೋಡಿ ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೋಡಿ. ಎಲ್ಲಾರು ಬರೋದು, ಈಗ ನೀವು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀರಾ, ಹೆಂಗ್ ಗೆದ್ದಿದ್ದೀರಾ? ಜನ ಪರವಾಗಿ ನೀವು ನಿಂತು ಜನ ಕೆಲಸ ಒಳ್ಳೇದ್ ಮಾಡ್ತೀವಿ ಅಂದ್ಬಿಟ್ಟು ನೀವು ನಿಂತು ಗೆದ್ದಿದ್ದೀರಾ. ನೀವು ಸಂವಿಧಾನದ ಮೇಲೆ ಆಶೀರ್ವಾದ ಮಾಡಿ ನಾವು ಸಂವಿಧಾನದ ಉಳಿಸ್ಕೊಳ್ತೀವಿ ಅಂದ್ಬಿಟ್ಟು ನೀವು ಆಶೀರ್ವಾದ ಮಾಡಿಬಿಟ್ಟು ಸಂವಿಧಾನ ಉಳಿಸ್ಕೊಳ್ಳೋ ಕೆಲಸ ಮಾಡೋದು ನೀವು ಸಂವಿಧಾನದಲ್ಲಿ ಇನ್ನೊಂದು ಕೆಲಸ ನೀವು ಮಾಡಿದ್ರೆ ಎಷ್ಟೊಂದು ಸಾಧ್ಯ ಅದು? ಆರ್ಟಿಕಲ್ 14 ಇರಲಿ, ಆರ್ಟಿಕಲ್ 25 ಇರಲಿ, ಆರ್ಟಿಕಲ್ 26 ಇರಲಿ, ಆರ್ಟಿಕಲ್ 29 ಇರಲಿ, ಹೋಗ್ತಾ ಆರ್ಟಿಕಲ್ ಇರುತ್ತೆ. ಯಾವ ಸಮಾಜಕ್ಕೂ ಯಾರು ನೌಕರನಿಲ್ಲ ಅಂದ್ಬಿಟ್ಟು ಈ ನೌಕರ ಕೆಲಸ ಮಾಡ್ತಾ ಇರಲ್ಲ. ಎಷ್ಟು ಮಟ್ಟಿಗೆ ಸರಿಯಿದೆ? ಮುಂಚೆ ಜಾಬ್ ಇತ್ತಂದ್ರು, ಟ್ರಿಪಲ್ ತಲಾಕ್ ಇತ್ತಂದ್ರು, ಇದೇ ಒಂದೇ ಸಮಾಜಕ್ಕೆ ಒಂದು ಟಾರ್ಗೆಟ್ ಮಾಡ್ಬಿಟ್ಟು ಇವ್ರು ನಾಚಿಕೆ ನಡೀತಾ ಇದಾರಲ್ಲ. ಇವ್ರು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಮಾಡೋ ಕೆಲಸ ಮಾಡಿ ಸ್ವಾಮಿ. ದೇಶಕ್ಕೆ ಡೆವಲಪ್ ಮಾಡಿ, ಎಜುಕೇಶನ್ ಪರವಾಗಿ ಮಾಡಿ. ಜನಗಳಿಗೆ ಕೆಲಸಗಳಿಲ್ಲ, ಅದಕ್ಕೆ ಎಲ್ಲಿ ಕೆಲಸ ತಿಳಿಸ್ಬೇಕು ಅದು ಮಾಡಿ. ನಮ್ ದೇಶ ಎಷ್ಟು ಡೆವಲಪ್ ಮಾಡ್ಬೇಕು ಅಷ್ಟು ಎಲ್ಲಿ ಮಾಡ್ಬೇಕು ಡೆವಲಪ್ ಮಾಡಿ. ಬೇಕಾದಷ್ಟು ಕೆಲಸಗಳು ಇದೆ ಹೇಳ್ಬೇಕಂದ್ರೆ, ಬೇಕಾದಷ್ಟು ಕೆಲಸಗಳು ಇದೆ. 11 ವರ್ಷ ಆಯ್ತು ಇವರು ಹೋಮ್ ಮಿನಿಸ್ಟರ್ ಆಗಿ ಏನ್ ಮಾಡಿದ್ದಾರೆ ಹೇಳಿ?
अच्छे दिन अंದ್ರು इदेನು अच्छे दिन ಜನಗಳು ಬಂದು ದುಡ್ಡಲ್ಲಿ ರೋಡಲ್ಲಿ ರೆಂಟಿ ಮಾಡ್ಕೊಂಡ್ರೆ ದುಡ್ಡು ರೋಡಲ್ಲಿ ನಿಂತ್ಕೊಳ್ಳೋದು ಇದೇನು अच्छे दिन 15 ಲಕ್ಷ ಒಂದೊಂದು ಜನ ಅಕೌಂಟ್ ಬಂದ್ಬಿಡಕ್ಕೆ ಗೆದ್ದ ತಕ್ಷಣ ಅಂದ್ರು 11 ವರ್ಷ ಆಯ್ತು ಬಂದು 1 ರೂಪಾಯಿ ಇಲ್ಲಿ ಕಷ್ಟ ಸಿಲಿಂಡರ್ ಎಷ್ಟಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಈಗ ಎಷ್ಟಿದೆ ಪೆಟ್ರೋಲ್ ಏನ್ ರೇಟ್ ಇತ್ತು ಈಗ ಏನ್ ರೇಟ್ ಇದೆ ಡೀಸೆಲ್ ಏನ್ ರೇಟ್ ಇತ್ತು ಈಗ ಏನ್ ರೇಟ್ ಇದೆ ಈಗ ಎಲ್ಲ ಮೈಂಡ್ ವಾಶ್ ಮಾಡೋ ಕೆಲಸಗಳು ಈ ಸಮಾಜಕ್ಕೆ ಕೆಟ್ಟ ಕೆಲಸ ಕೆಟ್ಟ ಬುದ್ಧಿ ತರ ಕೆಲಸ ಈ ರಾಜಕೀಯದವರು ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಸುಪ್ರೀಂ ಕೋರ್ಟ್ ಆಗಲಿ ನಾವು ದಯವಿಟ್ಟು ಮದುವೆ ಮಾಡ್ಕೊಂತೀವಿ ದಯವಿಟ್ಟು ನೋಡಿ ಎಲ್ಲರಿಗೂ ಕಾನೂನು ಒಂದೇ ಕಾನೂನಲ್ಲಿ ಅವ್ರು ದೊಡ್ಡವರು ಅವ್ರು ಚಿಕ್ಕವರು ಅಂದ್ಬಿಟ್ಟಿಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಯಾರು ಆಗ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಉಳಿಸ್ಕೊಳ್ಳೋಕೆ ಬಂದಿರೋದು ಇದು ನಮ್ ಜಾಗ ಇವ್ರು ಇದು ಮಾಡ್ಕೊಂತಾರೆ ಅದು ಮಾಡ್ಕೊಂತಾರೆ ಮುಸ್ಲಿಂ ಸಮಾಜ ಯಾವತ್ತೂ ಭಯ ಪಟ್ಟಿಲ್ಲ ನಾವು ಹುಟ್ಟಿರೋದು ಸಹಾಯಕ್ಕೆ ನಮ್ಗೇನೋ ಇದು ಭಯ ಪಟ್ಟರೆ ನಾವು ಭಯ ಪಡ್ಸ್ಕೊಳ್ಳೋದಿಲ್ಲ ಬಟ್ ಏನಂದ್ರೆ ನಾವು ಇದು ಬಂದಿದ್ದ ಇದು ಬಡವ್ರು ಜಾಸ್ತಿ ಅವ್ರದ್ದು ಬಂದಿಲ್ಲ ನಮ್ ದೊಡ್ಡವರು ದಾನ ಮಾಡಿರೋದು ಬಡವ್ರ ಕಾಸು ಇದು ಈ ಬಡವ್ರ ಕಾಸ್ತಿ ತಗೊಂಡ್ಬಿಟ್ಟು ಅದಾನಿ ಅಂಬಾನಿ ಅವ್ರಿಗೆಲ್ಲರಿಗೂ ಇದೆಲ್ಲ ದುಡ್ಡವ್ರಿಗೆ ದುಡ್ಡು ಮಾಡಿಬಿಟ್ಟು ಇದೇ ಬಡವ್ರಿಗೆ ಎಲ್ಲ ರೋಡಿಗೆ ತಗೊಂಡ್ಬಂದ್ಬಿಟ್ಟು ತಿರ್ಗಾ ಇವ್ರು ಹೇಳೋದೇನಂದ್ರೆ ನಾವು ಮೂರ್ಖಾಸ್ತಿ ತಗೊಂಡ್ಬಿಟ್ಟು ಮುಸ್ಲಿಂ ಸಮಾಜಕ್ಕೆ ಒಳ್ಳೇದ್ ಮಾಡ್ತೀವಿ ಏನ್ ಒಳ್ಳೇದ್ ಮಾಡೋದಿಲ್ಲ ನಮ್ ಸಮಾಜ ನಾವೇನೇನೋ ಮಾಡ್ಕೊಳ್ತೀವಿ ನಮ್ ದೊಡ್ಡವರು ಇದ್ದಾರೆ ನಮ್ ದೊಡ್ಡವರು ಒಂದು ಕೇರ್ ತೀರ್ಮಾನ ತಗೊಳ್ತಾರೆ ಮುಸ್ಲಿಂ ಲಾಭ ಅಂದ್ಬಿಟ್ಟಿದ್ದಾರೆ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ನಮ್ ಪ್ರಾಪರ್ಟಿ ನೀವೇನು ಗಿರಿಮಲ್ ಹಾಕ್ತೀರಾ ತುಂಬಾ ಥ್ಯಾಂಕ್ಸ್ ಓಕೆ ಸಂವಿಧಾನ ಕಾಪಾಡೋಣ ಸಂವಿಧಾನ ಕಾಪಾಡೋಣ बोल शांति हल्ला बोल बोले कानून पे हल्ला बोल दोस्तों माफ करिएगा हम खड़े होने में यूनिटी नहीं दिखा पा रहे सोचिए काले कानून से लड़ने में क्या यूनिटी दिखाएंगे हम डिसिप्लिन से खड़े नहीं हो पा रहे हैं दोस्तों माफ करिएगा पर गुजारिश है पीछे आइए डिसिप्लिन दिखाइए यूनिटी दिखाइए लड़ाई लंबी है प्लीज पीछे आइए दोस्तों जो रोड है उसको देखने दीजिए थोड़ा थोड़ा पीछे आइए इस तरफ से भी प्लीज पीछे जाइए थोड़ा स्पीकर्स की बात सारे लोग सुन पाएंगे प्लीज थोड़ा पीछे आइए यूनिटी का मुजाहिरा करिए थोड़ा पीछे आइए जज़ाकल्लाह